ನಾನು ಹಿಂದೂ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ಅದನ್ನು ಬೆಳೆಸೋಣ, ಅದನ್ನು ಉಳಿಸೋಣ. ಸ್ನೇಹಿತರೆ, ಜೈ ಶ್ರೀರಾಮ್. ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. 2024 ಜನವರಿ 22ರಂದು ಮಧ್ಯಾಹ್ನ 12:20ಕ್ಕೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನೆರವೇರಲಿದೆ. ಪ್ರಧಾನಿ ನರೇಂದ್ರ ಮೋದಿ, ಕ್ರೀಡಾಪಟುಗಳು, ಚಲನಚಿತ್ರ ತಾರೆಯರು, ಆಧ್ಯಾತ್ಮಿಕ ಮುಖಂಡರು ಮತ್ತು ಹಲವಾರು ಉದ್ಯಮಿಗಳು ಸೇರಿದಂತೆ ಹಲವಾರು ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿರಲಿದ್ದಾರೆ. ರಾಮ ಮಂದಿರದ ಪ್ರತಿಷ್ಠಾಪನೆ ಸಮಾರಂಭಕ್ಕೆ ಜನವರಿ 22ನೇ ಯಾಕೆ ಆಯ್ಕೆ ಮಾಡಲಾಯಿತು? ನಿಮಗೇನಾದರೂ ಗೊತ್ತಾ? ಬನ್ನಿ ಸ್ವಲ್ಪ ನೋಡೋಣ. ಹಿಂದೂ ಪುರಾಣಗಳ ಪ್ರಕಾರ ಅಭಿಜಿತ್ ಮುಹೂರ್ತ, ಮೃಗಶಿರ ನಕ್ಷತ್ರ, ಅಮೃತ ಸಿದ್ಧಿಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗಗಳ ಸಂಗಮದಲ್ಲಿ ಈ ಸಮಯದಲ್ಲಿ ಭಗವಾನ್ ಶ್ರೀರಾಮ ಜನಿಸಿದ. ಈ ಎಲ್ಲ ಶುಭ ಅವಧಿಗಳು 2024 ಜನವರಿ 22ರಂದು ಕೊನೆಗೊಳ್ಳಲಿದ್ದು, ಇದು ಪ್ರಾಣ ಪ್ರತಿಷ್ಠಾ ಅಥವಾ ಅಯೋಧ್ಯೆಯ ಶ್ರೀರಾಮ ದೇವಾಲಯದ ಪ್ರತಿಷ್ಠಾಪನೆಗೆ ಸಮಾರಂಭಕ್ಕೆ ಒಳ್ಳೆಯ ಸೂಕ್ತ ದಿನಾಂಕವಾಗಿದೆ. ರಾಮ ಮಂದಿರ ಪ್ರತಿಷ್ಠಾಪನಾ ಸಮಾರಂಭದ ದಿನಾಂಕವಾದ 22 ಜನವರಿ 2024 ಇಷ್ಟು ಯಾಕೆ ವಿಶಿಷ್ಟವಾಗಿದೆ ಅನ್ನೋದಕ್ಕೆ ಸ್ವಲ್ಪ ವಿವರವಾಗಿ ಹೇಳ್ತೀನಿ, ನೋಡೋಣ. ಅಭಿಜಿತ್ ಮುಹೂರ್ತ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಅಭಿಜಿತ್ ಮುಹೂರ್ತವು ದಿನದ ಅತ್ಯಂತ ಶುಭ ಮತ್ತು ಶಕ್ತಿಯುತ ಸಮಯವಾಗಿದೆ. ಇದು ಸುಮಾರು 48 ನಿಮಿಷಗಳ ಕಾಲ ಇರುತ್ತೆ. ಇದು ಸೂರ್ಯೋದಯ ಮತ್ತು ಸೂರ್ಯಾಸ್ತದ ನಡುವಿನ 15 ನಿಮಿಷಗಳಲ್ಲಿ 8ನೇ ಭಾಗ. ಜನವರಿ 22, 2024ರಂದು ಅಭಿಜಿತ್ ಮುಹೂರ್ತವು ಮಧ್ಯಾಹ್ನ 12:16ಕ್ಕೆ ಪ್ರಾರಂಭವಾಗಿ ಮಧ್ಯಾಹ್ನ 12:59ಕ್ಕೆ ಕೊನೆಗೊಳ್ಳುತ್ತೆ. ಈ ಅವಧಿಯಲ್ಲಿ ಶಿವನು ತ್ರಿಪುರಾಸುರ ಎಂಬ ರಾಕ್ಷಸನನ್ನು ಕೊಂದಿದ್ದರಿಂದ ಇದು ಹಿಂದೂಗಳಿಗೆ ಶುಭ ಸಮಯವಾಗಿದೆ. ಹಿಂದೂ ಪುರಾಣಗಳ ಪ್ರಕಾರ ಈ ಅವಧಿಯು ಒಬ್ಬರ ಜೀವನದ ನಕಾರಾತ್ಮಕ ಶಕ್ತಿಯನ್ನು, ಅಂದರೆ ನಮ್ಮಲ್ಲಿರುವ ನೆಗೆಟಿವ್ ಶಕ್ತಿಯನ್ನು ತೆಗೆದುಹಾಕುತ್ತೆ. ಇನ್ನು ಮೃಗಶಿರ ನಕ್ಷತ್ರ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಮೃಗಶಿರವು ಓರಿಯೋನಿಸ್ ನಕ್ಷತ್ರ ಪುಂಜವನ್ನು ಪ್ರತಿನಿಧಿಸುವ 27ನೇ ನಕ್ಷತ್ರಗಳಲ್ಲಿ 5ನೇ ನಕ್ಷತ್ರ. ಇದು ಮೃಗಶಿರ ಅಂದರೆ ಜಿಂಕೆಯ ತಲೆ ಅಂತ ಅರ್ಥ. ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದ ಜನರು ಸಾಮಾನ್ಯವಾಗಿ ಸುಂದರವಾಗಿ ಕಾಣುತ್ತಾರೆ, ಆಕರ್ಷಕರಾಗಿರುತ್ತಾರೆ, ಕಠಿಣ ಪರಿಶ್ರಮಿಗಳು ಮತ್ತು ಬುದ್ಧಿವಂತರು. ಭಗವಾನ್ ಶ್ರೀರಾಮನು ಕೂಡ ಈ ನಕ್ಷತ್ರದಲ್ಲಿ ಜನಿಸಿದವನು. 22 ಜನವರಿ 2024ರಂದು ಮೃಗಶಿರ ನಕ್ಷತ್ರವು ಭಾರತೀಯ ಕಾಲಮಾನಕ್ಕೆ 3:52ಕ್ಕೆ ಪ್ರಾರಂಭವಾಗುತ್ತೆ ಮತ್ತು 23 ಜನವರಿ 2024ರಂದು ಬೆಳಿಗ್ಗೆ 7:13ಕ್ಕೆ ಸಮಾಪ್ತಿಯಾಗುತ್ತೆ. ಇನ್ನು ಅಮೃತ ಸಿದ್ಧಿಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗ. ವೈದಿಕ ಜ್ಯೋತಿಷ್ಯದಲ್ಲಿ ನಕ್ಷತ್ರ ಚಿಹ್ನೆ ಮತ್ತು ವಾರದ ದಿನಗಳ ಸಂಯೋಜನೆಯ ಶುಭ ಅವಧಿಯ ರಚನೆಗೆ ಕಾರಣವಾಗುತ್ತೆ. ಮೃಗಶಿರ ಮತ್ತು ಸೋಮವಾರ ಅಂದರೆ 22 ಜನವರಿ 2024 ಏನಿದೆಯಲ್ಲ, ಇದು ಸಂಯೋಜನೆಯ ಅಮೃತ ಸಿದ್ಧಿಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗದ ಶುಭ ಅವಧಿಗಳನ್ನು ರೂಪಿಸುತ್ತೆ. ಇದು ಸೋಮವಾರ ಬೆಳಗ್ಗೆ 7:13ಕ್ಕೆ ಪ್ರಾರಂಭವಾಗಿ ಮಂಗಳವಾರ ಮಧ್ಯಾಹ್ನ 4:58ರವರೆಗೆ ಇರುತ್ತೆ. ಸೊ ಇಷ್ಟೆಲ್ಲ ಕಾರಣಗಳಿಂದ ಶ್ರೀ ರಾಮ ಮಂದಿರವನ್ನು 22ನೇ ಜನವರಿ 2024ಕ್ಕೇನೆ ಪ್ರಾಣ ಪ್ರತಿಷ್ಠಾಪನೆ ಅಥವಾ ರಾಮ ಮಂದಿರದ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಡಿಸೈಡ್ ಮಾಡಿರೋದು. ಇದು ನಮಗೆ ಹೆಮ್ಮೆಯ ವಿಷಯ ಅಲ್ವಾ? ಸೊ ಈ ಥರದ ಇನ್ನೂ ಅನೇಕ ವಿಡಿಯೋಗಳನ್ನು ನೋಡೋಕ್ಕೆ ನಾನು ಹಿಂದೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಜೈ ಶ್ರೀರಾಮ್.